ನಮಸ್ಕಾರ. ಈ ವಿಡಿಯೋದಲ್ಲಿ ಫಿಶ್ ಫಾರ್ಮಿಂಗ್ ಮೆಥಡ್ಸ್ಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಬರುವಂಥದ್ದು ನಮಗೆಲ್ಲ ತಿಳಿದಿರೋ ಹಾಗೆ ಟ್ರೆಡಿಷನಲ್ ಮೆಥಡ್. ಇದರಲ್ಲಿ ಕೆರೆಗಳಲ್ಲಿ ಮೀನು ಮರಿಗಳನ್ನು ಬಿಟ್ಟು ಬೆಳೆಸಲಾಗುತ್ತೆ. ಹೊಸ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಯಾವ ಮೆಥಡ್ಸಲ್ಲಿ ಫಿಶ್ ಫಾರ್ಮಿಂಗನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ನೋಡೋಣ. ಇನ್ನು ಮೊದಲನೇದಾಗಿ ಬರುವಂಥದ್ದು ಕೇಜ್ ಕಲ್ಚರ್. ಕೇಜ್ ಕಲ್ಚರ್ ಅಂದರೆ ನೀರಿನ ಮಧ್ಯದಲ್ಲಿ ಫ್ಲೋಟಿಂಗ್ ಕೇಜ್ಗಳನ್ನು ಬಳಸಿ ಅದಕ್ಕೆ ಬಲೆಗಳನ್ನು ಹಾಕಿ ಮೀನು ಮರಿಗಳನ್ನು ಬಿಟ್ಟು ಸಾಕುವಂಥ ವಿಧಾನವಾಗಿದೆ. ಇದನ್ನು ಕರಾವಳಿ ರಾಜ್ಯಗಳಲ್ಲಿ ಲಭ್ಯವಿರುವ ವಿಶಾಲವಾದ ಉಪ್ಪು ನೀರಿನ ಪ್ರದೇಶ ಅಥವಾ ನದಿಗಳ ಜಾಗದಲ್ಲಿ ಈ ಕಲ್ಚರನ್ನು ತುಂಬ ಉತ್ತಮವಾಗಿ ಬಳಸ್ಕೊಳ್ಬೋದು. ಕಡಿಮೆ ಇನ್ವೆಸ್ಟ್ಮೆಂಟ್ ಹಾಗೂ ಯಾವುದೇ ಭೂಪ್ರದೇಶದ ಅಗತ್ಯ ಇದಕ್ಕೆ ಇರುವುದಿಲ್ಲ. ಎರಡನೇದಾಗಿ ಬರುವಂಥದ್ದು ಇರಿಗೇಷನ್ ಪಾಂಡ್ಸ್ ಆರ್ ಮಡ್ ಪಾಂಡ್ಸ್. ಹೈ ನ್ಯಾಚುರಲ್ ವಾಟರ್ ರಿಸೋರ್ಸ್ ಇಲ್ಲದಿರುವಂತಹ ಪ್ರದೇಶದಲ್ಲಿ ಇರಿಗೇಷನ್ ಪರ್ಪಸ್ಗೋಸ್ಕರ ಮಾಡಿಕೊಂಡಿರುವಂತಹ ವಾಟರ್ ಸ್ಟೋರೇಜ್ಗಳಾಗಿರ್ಬೋದು ಅಥವಾ ಮಳೆ ನೀರು ಸಂಗ್ರಹವಾಗುವ ಪ್ರದೇಶದಲ್ಲಿ ಮೀನನ್ನು ಬೆಳೆಯುವಂತಹ ವಿಧಾನವಾಗಿದೆ. ಈ ಪ್ರದೇಶಗಳಲ್ಲಿ ಯಾವಾಗಲೂ ನೀರಿನ ಪೂರೈಕೆ ಇಲ್ಲದಿರುವ ಕಾರಣ ಫಾಸ್ಟ್ ಗ್ರೋತ್ ಇರುವಂತಹ ಮೀನಿನ ತಳಿಗಳನ್ನಷ್ಟೇ ಆಯ್ಕೆ ಮಾಡಿ ಬೆಳೆಯಲಾಗುತ್ತದೆ. ನೆಕ್ಸ್ಟು ಇಂಟಿಗ್ರೇಟೆಡ್ ರೀಸೈಕ್ಲಿಂಗ್ ಸಿಸ್ಟಮ್. ಇದು ಒಂದು ಗ್ರೀನ್ ಹೌಸ್ ಒಳಗಡೆ ಇರುವಂತಹ ವ್ಯವಸ್ಥೆಯಾಗಿದೆ. ಸೊ ಇದರಲ್ಲಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಟ್ಯಾಂಕ್ಗಳನ್ನು ಬಳಸಿ ಫಿಶ್ ಫಾರ್ಮಿಂಗನ್ನು ಮಾಡಲಾಗುತ್ತೆ ಮತ್ತು ಅದರ ಜೊತೆಗೆ ಹೈಡ್ರೋಪೋನಿಕ್ಸನ್ನು ಮಾಡಲಾಗುತ್ತೆ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ಫಿಶ್ ವೇಸ್ಟೇಜು ಸಸ್ಯಕ್ಕೆ ನ್ಯೂಟ್ರಿಯೆಂಟ್ಸ್ ಆಗಿ ಯೂಸ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಏನು ವೇಸ್ಟೇಜ್ ಇರೋದಿಲ್ಲ ಮತ್ತು ಇದು ಎಲ್ಲ ಥರನಾದ ಕ್ಲೈಮೇಟ್ಗಳಿಗೆ ಹೊಂದಿಕೊಳ್ಳುತ್ತೆ. ಸೊ ಫಿಶ್ ಫಾರ್ಮಿಂಗ್ ಜೊತೆಗೆ ಹೈಡ್ರೋಪೋನಿಕ್ಸನ್ನು ಮಾಡುವುದರಿಂದ ಲೆಸ್ ವಾಟರ್ ಸೋರ್ಸಲ್ಲಿ ಎರಡು ಬೆಳೆಯನ್ನು ಈ ವಿಧಾನದಲ್ಲಿ ಬೆಳೆಯಬಹುದು. ನೆಕ್ಸ್ಟು ಇಂಟಿಗ್ರೇಟೆಡ್ ಫಿಶ್ ಫಾರ್ಮಿಂಗ್. ಇದರಲ್ಲಿ ಫಿಶ್ ಫಾರ್ಮಿಂಗ್ ಜೊತೆಗೆ ಇನ್ನೊಂದು ಬೆಳೆಯನ್ನು ಅಳವಡಿಸಿಕೊಂಡು ಒಂದೇ ಸಮಯದಲ್ಲಿ ಎರಡು ಬೆಳೆಗಳನ್ನು ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ಪ್ರಯೋಜನವನ್ನು ಪಡ್ಕೊಂಡು ಬೆಳೆಯುವಂಥದ್ದಾಗಿದೆ. ಫಾರ್ ಎಕ್ಸಾಂಪಲ್, ಮೀನಿನ ಜೊತೆಗೆ ಸಿಗಡಿಯನ್ನು ಬೆಳೆಯೋದಾಗಿರ್ಬೋದು ಅಥವಾ ಮೀನಿನ ಜೊತೆಗೆ ಕೋಳಿ ಸಾಕಣೆಯನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಭತ್ತದ ಗದ್ದೆಗಳಲ್ಲಿ ಮೀನನ್ನು ಬೆಳೆಯುವಂಥದ್ದಾಗಿರ್ಬೋದು. ಹೀಗೆ ಮಾಡೋದರಿಂದ ಒಂದು ಬೆಳೆಯ ವೇಸ್ಟೇಜ್ ಇನ್ನೊಂದು ಬೆಳೆಗೆ ನ್ಯೂಟ್ರಿಯೆಂಟ್ಸ್ ಆಗಿ ಯೂಸ್ ಆಗುತ್ತೆ. ಸೊ ಇದರಿಂದ ಒಂದೇ ಜಾಗದಲ್ಲಿ ಎರಡು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಬೆಳಿಬೋದು. ನೆಕ್ಸ್ಟು ಆರ್ ಎ ಎಸ್ ಅಂತಂದರೆ ರೀಸರ್ಕ್ಯುಲೇಟಿಂಗ್ ಆಕ್ವಾಕಲ್ಚರ್ ಸಿಸ್ಟಮ್ ಅಂತ. ಇದರಲ್ಲಿ ಒಂದು ಸಲ ಬಳಸಿದ ನೀರನ್ನು ಕ್ಲೀನ್ ಮಾಡಿ ಮತ್ತೆ ರೀಸರ್ಕ್ಯುಲೇಟಿಂಗ್ ಮಾಡಲಾಗುತ್ತೆ. ನೀರಲ್ಲಿ ಉಂಟಾದ ವೇಸ್ಟೇಜನ್ನು ತೆಗೆದುಹಾಕಿ ಅಥವಾ ಆ ನೀರನ್ನು ಮತ್ತೆ ಬಳಸಿದರೆ ಯಾವುದೇ ರೀತಿಯಲ್ಲಿ ಹಾನಿ ಉಂಟಾಗದೇ ಇರೋ ಹಾಗೆ ಕನ್ವರ್ಟ್ ಮಾಡಿ ಆ ನೀರನ್ನು ಮತ್ತೆ ಫಿಶ್ ಟ್ಯಾಂಕ್ಗೆ ರೀಸರ್ಕ್ಯುಲೇಟ್ ಮಾಡಲಾಗುತ್ತೆ. ಅದರಿಂದ ಇದರಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಸಾಕಾಗುತ್ತೆ, ಆದರೆ ಇದು ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಹೊಂದಿರ್ತದೆ. ಯಾಕಂದರೆ ವಾಟರ್ ರೀಸರ್ಕ್ಯುಲೇಷನ್ಗಾಗಿರಲಿ ಅಥವಾ ನೀರನ್ನು ಫಿಲ್ಟರ್ ಮಾಡಲಿಕ್ಕಾಗಿರಲಿ ಬೇಕಾಗಿರುವಂತಹ ಮಷಿನ್ಗಳನ್ನು ಇದರಲ್ಲಿ ಬಳಸಬೇಕಾಗ್ತದೆ ಮತ್ತು ಇದಕ್ಕೆ ಕಂಟಿನ್ಯೂಯಸ್ಲಿ ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಇರ್ತದೆ. ನೆಕ್ಸ್ಟು ಫಾಂಡ್ ಬಯೋಫ್ಲಾಕ್. ಇದನ್ನು ಸೆಮಿ ಬಯೋಫ್ಲಾಕ್ ಅಂತಲೂ ಕರೀತಾರೆ. ಇದರಲ್ಲಿ ದೊಡ್ಡ ದೊಡ್ಡ ಫಾಂಡ್ಗಳಿಗೆ ಏರಿಯೇಟರ್ಗಳನ್ನು ಬಳಸಲಾಗುತ್ತೆ. ಏರಿಯೇಟರ್ಗಳನ್ನು ಬಳಸಿ ತುಂಬ ಹೈ ಡೆನ್ಸಿಟಿಯಲ್ಲಿ ಸ್ಟಾಕಿಂಗನ್ನು ಮಾಡಲಾಗುತ್ತೆ. ಇದರಲ್ಲಿ ಏರಿಯೇಟರನ್ನು ಬಳಸೋದ್ರಿಂದ ಇದಕ್ಕೆ ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಇರುತ್ತೆ ಹಾಗೂ ಪಾಂಡ್ಗಳು ತುಂಬ ದೊಡ್ಡದಾಗಿರೋದ್ರಿಂದ ವಾಟರ್ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಒಳ್ಳೆ ನೀರಿನ ಸೋರ್ಸ್ಗಳು ಇರಬೇಕು ಮತ್ತು ಇದು ಲೆಸ್ ಮೇಂಟೆನೆನ್ಸ್ ಆಗಿರುತ್ತೆ ಹಾಗೂ ಪಾಂಡಿನ ಏರಿಯಾ ತುಂಬ ದೊಡ್ಡದಿರೋದ್ರಿಂದ ಇದರಲ್ಲಿ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬಯೋಫ್ಲಾಕ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಡಿಮೆ ಜಾಗದಲ್ಲಿ ಕಡಿಮೆ ನೀರಿನ ಪ್ರಮಾಣದಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಹಾಗೂ ಇದರಲ್ಲಿ ವೇಸ್ಟೇಜ್ ಆಫ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಈಸ್ ಝೀರೋ ಆರ್ ಮಿನಿಮಮ್. ಹೇಗೆ ಅಂದರೆ ಇದರಲ್ಲಿ ವೇಸ್ಟ್ ಆಗಿರೋ ಫುಡ್ಡು ಮತ್ತು ಫಿಶ್ ವೇಸ್ಟ್ ಮತ್ತು ಎಕ್ಸಿಸ್ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಎಲ್ಲನೂ ಕೆಲವು ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಮತ್ತೆ ಮೀನಿಗೆ ಫೀಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ಫೀಡಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತು ಇದರಲ್ಲಿ ವಾಟರ್ ಎಕ್ಸ್ಚೇಂಜ್ ಕೂಡ ಝೀರೋ ಆರ್ ವೆರಿ ಮಿನಿಮಮ್ ಆಗಿರುತ್ತೆ. ಆದರೆ ಈ ವಿಧಾನದಲ್ಲಿ ಎಲ್ಲ ಮೀನುಗಳನ್ನು ಬೆಳೀಲಿಕ್ಕಾಗಲ್ಲ. ಸೊ ಇದರಲ್ಲಿ ಬೆಳೆಯೋ ಮೀನುಗಳು ಡೈರೆಕ್ಟಾಗಿ ಬ್ಲಾಕ್ ಕನ್ಸಂಪ್ಷನನ್ನು ಮಾಡಬೇಕು ಹಾಗೂ ಇದರ ವಾಟರ್ ಕ್ವಾಲಿಟಿ ತುಂಬ ಪುವರ್ ಆಗಿರುತ್ತೆ. ಸೊ ಆ ವಾಟರ್ ಕ್ವಾಲಿಟಿಯನ್ನು ಸಹಿಸಿಕೊಂಡು ಮತ್ತು ಫಾಸ್ಟ್ ಗ್ರೋತ್ ಬರುವಂತಹ ಮೀನುಗಳನ್ನು ಇದಕ್ಕೆ ಸೆಲೆಕ್ಟ್ ಮಾಡಬೇಕು ಹಾಗೂ ಇದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ಮತ್ತು ಮೀನುಗಳಿಗೆ ಕಂಟಿನ್ಯೂಯಸ್ಲಿ ಏರಿಯೇಷನ್ ಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಧಾನದಲ್ಲೂ ಸಹ ಎಲೆಕ್ಟ್ರಿಸಿಟಿ ಕಂಪಲ್ಸರಿ ಆಗಿರುತ್ತೆ. ಸೊ ಈ ಮೆಥಡ್ನ ಮೇನ್ ಥಿಂಗ್ ಏನಂದರೆ ಕೆಲವೊಂದು ವಾಟರ್ ಪ್ಯಾರಾಮೀಟರ್ಸ್ನ ಫಾಲೋ ಮಾಡಿ ವಾಟರ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದಲ್ಲಿ ಲಿಮಿಟೆಡ್ ಸ್ಪೇಸ್ ಆ್ಯಂಡ್ ವಾಟರಲ್ಲಿ ಲೋ ಫೀಡಿಂಗ್ ಕಾಸ್ಟಲ್ಲಿ ಹೈ ಈಲ್ಡನ್ನು ಪಡಿಬೋದು.
ಇನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಈ ಎಲ್ಲ ತರಹದ ಫಿಶ್ ಫಾರ್ಮಿಂಗ್ಗಳಿಗೆ ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ. ಸೊ ಈ ಸ್ಕೀಮಲ್ಲಿ ಯಾವೆಲ್ಲ ಪ್ರಾಜೆಕ್ಟ್ಗಳಿವೆ, ಅದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.